that the more we pass time, the more we need to set them rewind. And 19 was the year I had to leave you, but now I'm seeing all the signs. Is this really happening? I can't believe it's true. I'm just as surprised as you. ಬಿಸಿ ಬಿಸಿ ಕುಷ್ಕ ರೆಡಿ ಆಗ್ತಾ ಇದೆ. ಚಿಕನ್ ವಿತ್ ಕುಷ್ಕ ವಿತ್ ರೋಟಿ, ಎಷ್ಟು ಚಂದ ಅಲ್ವಾ ತಿನ್ನೋಕ್ಕೆ. ಸಂಡೇ ಬೇರೆ, ಈ ಸಂಡೇ ಚಿಕನ್ ಜೊತೆಗೆ ಎಂಜಾಯ್ ಮಾಡಿದ್ದಂತೂ ಬೇರೆನೇ ವಿಷಯ ಇದೆ. The more we need to set them rewind. And 19 was the year I had to leave you, but now I'm seeing all the signs. Is this really happening? I can't believe it's true. I'm just as surprised as you. ಪಾರ್ಟಿ ಏನಕ್ಕೆ ಯಾಕೆ ಅಂತೆಲ್ಲ ಆಮೇಲೆ ಹೇಳ್ತೀನಿ, ವಿಡಿಯೋ ಕೊನೆವರೆಗೂ ನೋಡಿ. ಈಗ ಬೋಲಾಬಿ ಹಾಯ್. ಇಲ್ಲೆಲ್ಲ ಸುಮ್ಮ ಒಂದು ಹಳ್ಳ ಇದೆ, ಹಳ್ಳ ಪಕ್ಕದಲ್ಲಿ ಎಲ್ಲ ಚೆನ್ನಾಗೆಲ್ಲ ಜನ ಎಲ್ಲ ಸೇರ್ತಾರೆ. ಇವತ್ತು ಸಂಡೇ ಬೇರೆ, ಸಂಡೇ ಅಂದ್ರೆ ನಾನ್ ವೆಜ್ ಅಂದ್ರೆ ಸಂಡೇ ಅನ್ನೋ ರೀತಿ ನಾವೆಲ್ಲ ಮಾಡ್ತಾ ಇರ್ತೀವಿ. ಅದೇ ಕಾರಣಕ್ಕೆಲ್ಲ ಸೇರಿದ್ವಿ. ಇಲ್ಲೆಲ್ಲ ಫ್ರೆಂಡ್ಸ್ ಎಲ್ಲ ಕಾರ್ಸ್ ಬೇರೆ ಆಡ್ತಾ ಇದ್ದಾರೆ, ಆಮೇಲೆ ಅಡಿಗೆ ಎಲ್ಲ ಆಗ್ತಾ ಇದೆ. ಈಗ ಇನ್ನೊಂದು ಬೇರೆ ಬರುತ್ತೆ, ಅದೊಂದು ಮಾಡ್ಬೇಕೀಗ. ಎಲ್ಲ ತುಂಬಾಗ ಎಲ್ಲ ಸೇರಿದ್ವಿ ಪಾರ್ಟಿ ಮಾಡೋಕ್ಕೆ. ಪಾರ್ಟಿ ಏನಿಲ್ಲ, ಬೇಬಿ ಬಾಯ್ ನನಗೆ ಮಗ ಆಗಿರೋ ಕಾರಣ ಒಂದು ಪಾರ್ಟಿ ಕೊಡ್ತಾ ಇದ್ದೀನಿ ಎಲ್ಲರಿಗೆ, ಫ್ರೆಂಡ್ ಜೊತೆಗೆಲ್ಲ. ಆದ ಕಾರಣ ಈ ಪಾರ್ಟಿ ಮಾಡ್ತಾ ಇದೀವಿ. ಈಗ ನೋಡಿ, ಇಲ್ಲಿ ಪಲಾವ್ ಆಗ್ತಾ ಇದೆ, ಕುಷ್ಕ ಜೊತೆಗೆ ಚಿಕನ್ ಜೊತೆಗೆ ರೊಟ್ಟಿ ಇರುತ್ತೆ. ಆಗಿದೆ ಅದೆಲ್ಲ ಫುಲ್ಲು. ನಾವೆಲ್ಲ ಮಿಡಿಲ್ ಕ್ಲಾಸ್ ಫ್ಯಾಮಿಲಿ, ದುಡ್ಡಿಲ್ಲ ಅಂದ್ರೂ ಈ ಥರ ಪಾರ್ಟಿ ಮಾಡೋಕ್ಕೆ ಏನು ಕಮ್ಮಿ ಇರಲ್ಲ ನಮಗೆ. ಕಾರಣ ಇಷ್ಟೇ, ಆಲ್ರೆಡಿ ಹೇಳಿದ್ದೀನಿ, ನನಗೆ ಮಗ ಹುಟ್ಟಿರೋ ಕಾರಣ ಫ್ರೆಂಡ್ಸ್ ಎಲ್ಲ ಪಾರ್ಟಿ ಯಾವಾಗ ಅಂತ ಕೇಳ್ತಾ ಇದ್ರು. ಅದಕ್ಕೆ ಒಂದಿನ ಡೇಟ್ ಫಿಕ್ಸ್ ಮಾಡಿ ಈ ಥರ ಹೊರಗಡೆ ಒಂಥರ ಕಾಡಲ್ಲಿ ಈ ಥರ ಟ್ರೆಕ್ಕಿಂಗ್ ಹೋದಂಗೆ ಹೋಗಿ ಅಲ್ಲೇ ಎಲ್ಲ ಚಿಕನ್ನು ನಾನ್ ವೆಜ್ ಮಾಡಿಕೊಂಡು ರೋಟಿ ಪಲಾವ್ ಜೊತೆ ಒಂದು ಕುಷ್ಕ ಮಾಡಿಕೊಂಡು ಈ ರೀತಿ ಅರೇಂಜ್ ಮಾಡ್ತಾ ಇದ್ವಿ. ನಾವೆಲ್ಲ ರೆಸ್ಟೋರೆಂಟ್ಗೆ ಹೋಗಿ ಪಾರ್ಟಿ ಕೊಡೋದು ಬೇರೆ ಇರುತ್ತೆ. ಈ ಥರ ಅವರೆಲ್ಲ ಬಂದು ನಾವೆಲ್ಲ ಒಂದೇ ಸೇರಿ ಈ ಥರ ಟುಗೆದರ್ ಪಾರ್ಟಿ ಮಾಡೋದೇ ಬೇರೆ ಇರುತ್ತೆ. ನಾವೇನೇ ಕಾಡಲ್ಲೆಲ್ಲ ಕಟ್ಟೆಗಳೆಲ್ಲ ತಗೊಂಡು ಪಾತ್ರೆ ಸಾಮಾನೆಲ್ಲ ತಗೊಂಡು ಹೋಗಿ ಅಲ್ಲಿ ನೀರೆಲ್ಲ ಅರೇಂಜ್ ಮಾಡಿಕೊಂಡು ಹಳ್ಳದ ಪಕ್ಕದಲ್ಲಿ ಗ್ರೀನ್ ಏರಿಯಾ ಅಂದರೆ ಹಸಿರು, ಗಿಡ ಮರ ಹಸಿರು ಜೊತೆಯಲ್ಲಿ ನಾವು ಅಲ್ಲಿ ಅಡುಗೆ ಮಾಡ್ಕೊಂಡು ಅದು ಕಟ್ಟಿಗೆ ಒಲೆ ಸೌದೆ ಮೇಲೆ ಈ ರೀತಿ ಅಡುಗೆ ಮಾಡ್ಕೊತ ಇದ್ರೆ ತುಂಬ ಅಂದರೆ ತುಂಬ ಫನ್ ಆಗಿರುತ್ತೆ, ಎಂಜಾಯ್ಮೆಂಟ್ ಇರುತ್ತೆ. ಸೌದೆ ಎಲ್ಲ ಅರೇಂಜ್ ಮಾಡ್ಕೊಂಡು ಪಾತ್ರೆ ಎಲ್ಲ ತಂದ್ಕೊಂಡು ಸುಮಾರಾಗಿ ಏನಿಲ್ಲ ಅಂದರೆ ಒಂದು 20 ಜನ ಸೇರಿರ್ತೀವಲ್ಲಿ. ಆ 20 ಜನದಲ್ಲಿ ಕೆಲವರೆಲ್ಲ ಗೇಮ್ಸ್ ಆಡ್ತಾ ಇರ್ತಾರೆ, ಕೆಲವರು ಅಡುಗೆ ಮಾಡ್ತಾ ಇರ್ತಾರೆ, ಫನ್ ಕ್ರಿಯೇಟ್ ಆಗ್ತಾ ಇರುತ್ತೆ. ನೋಡಿ ಅಲ್ಲಿ ಇದು ಬಂದ್ಬಿಟ್ಟು ಚಿಕನ್ಗೆ ಈರುಳ್ಳಿ ಎಣ್ಣೆಲಿ ಬೇಯಿಸಿ ಆ ಚಿಕನ್ಗೆ ಹಾಕ್ತಾರೆ. ಆದ ಕಾರಣ ಈರುಳ್ಳಿ ಬೇಯಿಸ್ತಾ ಇದ್ರು. ಶೇಖ್ ಬಾಯ್ ಅಂತ ನಮ್ಮ ಅಡುಗೆ ಭಟ್ರು ಇವರೇನೆ ಅಡುಗೆ ಮಾಡೋಕ್ಕೆ ತುಂಬ ಟೇಸ್ಟಿ ಕೂಡ ಮಾಡಿದ್ರು. ಅದು ಕುಷ್ಕ ಆಗಲಿ ಚಿಕನ್ ಆಗಲಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಯಾವಾಗಲೂ ನಾವು ಒಂದು ಗ್ಯಾಸ್ ಮೇಲೆ ಆಗಲಿ ಇಲ್ಲ ರೆಸ್ಟೋರೆಂಟು ಬಾರು ಈ ಥರ ಎಲ್ಲ ಹೋದಾಗ ಅದೇ ಟೇಸ್ಟು ಅದೇ ರೀತಿ ಇರುತ್ತೆ. ಈ ರೀತಿ ಹೊರಗಡೆ ಸೇರಿದಾಗ ನಮ್ಮ ಕೈಯಿಂದ ನಾವೇ ಅಡುಗೆ ಮಾಡ್ಕೊಂಡು ಊಟ ಮಾಡ್ತಾಯಿದ್ರೆ ಅದು ಕಥೆನೇ ಬೇರೆ, ಆ ಟೇಸ್ಟೇ ಬೇರೆ. ಏನಕ್ಕಂದರೆ ಕಷ್ಟಕ್ಕೆ ಪ್ರತಿಫಲ ಇರುತ್ತೆ ಅಂತ ನೋಡಿ. ನಾವು ಏನೇ ಆಗಲಿ ಕಷ್ಟಪಟ್ಟು ಅದಾದಮೇಲೆ ಅದನ್ನ ಒಂದು ರುಚಿ ತಿಂದರೆ ಅದ್ರ ಬಗ್ಗೆನೇ ಬೇರೆ ಇರುತ್ತೆ. ಬಟ್ ಈಗ ಬಿಸಿಲಿಗೆ ಹೋಗಿ ಬಂದಮೇಲೆ ಎ ಸಿಯಲ್ಲಿ ಕೂತ್ಕೊಂಡ್ರೆ ಆ ಎ ಸಿ ವ್ಯಾಲ್ಯೂ ಏನು ಗೊತ್ತಾಗುತ್ತೆ. ಬಟ್ ಯಾವಾಗಲೂ ಎ ಸಿಯಲ್ಲಿ ಇದ್ದರೆ ಅದ್ರ ವ್ಯಾಲ್ಯೂವೇ ಗೊತ್ತಾಗಲ್ಲ. ಆ ರೀತಿ ನೋಡಿ ಚಿಕನ್ ರೆಡಿಯಾಗಿದೆ. ಚಿಕನ್ ಅಂತ ನೋಡ್ತಿರ್ಬೋದು ನೀವು, ಕಲರ್ ನೋಡಿದ್ರೆ ಬಾಯಲ್ಲಿ ನೀರು ಬರುತ್ತೆ ಅಂತ ಹೇಳ್ಬೋದು. ತುಂಬ ಕಷ್ಟಪಟ್ಟು ಮಾಡ್ತಾಯಿದ್ರು. ಅರೇಂಜ್ ಮಾಡಿದ್ದು ನಾನೇ, ಬಟ್ ಎಲ್ಲರೂ ಕೈ ಜೋಡಿಸಿದ್ದು ನಮ್ಮ ಫ್ರೆಂಡ್ಸು. ಈಗ ಚಿಕನ್ ರೆಡಿಯಾಗಿದೆ, ಅದು ಗ್ರೇವಿಗೆ ವಾಟರ್ ಎಷ್ಟು ಬೇಕಂತೆಲ್ಲ ಹಾಕ್ತಾಯಿದ್ದಾರೆ. ನೋಡಿ, ಒಲೆ ಸೌದೆಯಲ್ಲಿ ಇನ್ನು ಕುಷ್ಕ ರೆಡಿ ಮಾಡೋಕ್ಕೆ ತಯಾರು ಮಾಡ್ತಾಯಿದ್ವಿ. ಬೇಬಿ ಆ ಹುಡುಗ ಬಂದಿದ್ದ, ತುಂಬ ಫನ್ ಕ್ರಿಯೇಟ್ ಮಾಡ್ತಾಯಿದ್ದ. ಅದೇ ನಮ್ಮ ಅಡುಗೆ ಭಟ್ಟ ಅಂತಲ್ಲ ಶೇಖ್ ಬಾಯ್ ಅವರ ಮಗ. ಪಲಾವ್ ರೆಡಿ ಮಾಡ್ತಾಯಿದ್ದೀವಿ. ನೋಡಿ, ಆ ಕಡೆ ಎಲ್ಲ ಗೇಮ್ಸ್ ಆಡ್ತಾಯಿದ್ದಾರೆ ಪಕ್ಕದಲ್ಲಿ, ನಾವೆಲ್ಲ ಮಾಡ್ತಾಯಿದ್ದೀವಿ. ಒಬ್ಬರು ಕ್ಯಾಮ್ರಾಮ್ಯಾನ್ ಬೇರೆ ಬಿಟ್ಟಿದ್ವಿ ವೀಡಿಯೋ ಮಾಡಂತೇಳಿ. ತುಂಬ ಫನ್ ಕ್ರಿಯೇಟ್ ಆಗ್ತಾಯಿತ್ತು. ಒಬ್ಬರದೇ ಒಬ್ಬರು ಎಕ್ಸ್ಪೀರಿಯನ್ಸು. ಕೆಲವರು ಎಣ್ಣೆ ಹಾಕಂತ ಫಸ್ಟು ಒಬ್ಬರು, ಆಮೇಲೆ ಈರುಳ್ಳಿ ಹಾಕೋಣಂತ ಒಬ್ಬರು, ಇನ್ನೊಂದು ಬೇರೆ ಒಬ್ಬರು. ಈ ರೀತಿಯಾಗಿ ಒಬ್ಬೊಬ್ಬರು ಬಾಯಲ್ಲಿ ಒಂದೊಂದು ಮಾತು, ಒಂದು ಫನ್ ಕ್ರಿಯೇಟ್ ಆಗುತ್ತೆ, ಖುಷಿಯಾಗಿರುತ್ತೆ ಈ ರೀತಿ ಕೊಟ್ಟಾಗ. ಅದೇ ರೆಸ್ಟೋರೆಂಟಲ್ಲಿ ಹೋದರೆ ಒಂದು 15-20 ಸಾವಿರ ಬಿಲ್ ಮಾಡಿ ಹೊರಗಡೆ ಬಂದುಬಿಡ್ತೀವಿ. ಬಟ್ ಈ ರೀತಿ ಆದಾಗ ಏನು ಅನಿಸುತ್ತೆ ಅಂದರೆ ಅದು ಮೆಮೊರಿ ಇರುತ್ತೆ. ಆ ಮೆಮೊರಿಗೋಸ್ಕರನೇ ಈ ವಿಡಿಯೋ ಮಾಡಿದ್ದು. ತುಂಬ ಅಂದರೆ ತುಂಬ ನಾವೇ ಕಟ್ ಮಾಡಿಕೊಂಡು ನಾವೇ ಹಾಕ್ಕೊಂಡು ನಾವೇ ಇದು ಮಾಡಿ ತುಂಬ ಚೆನ್ನಾಗಿರುತ್ತೆ. ಕೆಲಸ ಮಾಡೋರು ಬೇರೆ ಇರ್ತಾರೆ, ಆಟ ಆಡೋರೇ ಬೇರೆ ಇರ್ತಾರೆ, ಫನ್ ಕ್ರಿಯೇಟ್ ಮಾಡೋರೇ ಬೇರೆ ಇರ್ತಾರೆ. ಕೆಲವರಂತೂ ಸಾಂಗ್ ಆಡ್ತಾರೆ, ಇನ್ನು ಕೆಲವರು ಡ್ಯಾನ್ಸ್ ಆಡ್ತಾರೆ. ಸದ್ಯ ರೆಕಾರ್ಡ್ ಮಾಡೋಕ್ಕಾಗಿಲ್ಲ, ಕೆಲಸ ಬಿಜಿ. ನಿಮ್ಗೂ ಡೈಲಿ ಬಿಗ್ ಬಾಸ್ ವಿಡಿಯೋಸ್ ನೋಡಿ ಅದು ನೋಡಿ ಎಲ್ಲ ಬೇಜಾರಾಗಿರ್ತಾರ. ಅದೇ ಇವತ್ತು ಹೊರಗಡೆ ಈ ಪ್ಲೇಸು ಒಳ್ಳೆ ನ್ಯಾಚುರಲ್ ಆಗಿ ಹೊರಗಡೆ ಬಂದಾಗ ಫ್ರೆಂಡ್ ಜೊತೆ ಈ ಥರ ಪಾರ್ಟಿ ಮಾಡಿದಾಗ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಮನೆಯಲ್ಲಿ ಮತ್ತು ಹೋಟೆಲಲ್ಲಿ, ಸ್ಟಾರ್ ಹೋಟೆಲಲ್ಲಿ
ಡಾಬಾದಲ್ಲಿ ತಿಂದಾಗ ಬೇರೆ, ಈ ರೀತಿ ನಾವೇ ಸ್ಪೆಷಲ್ ಆಗಿ ಸೌದೆ ಒಲೆ ಕಡೆ ಅಡುಗೆ ಮಾಡಿದಾಗ ತಿಂದಾಗ ಟೇಸ್ಟೇನೇ ಬೇರೆ, ಖುಷಿ ಬೇರೆ ಇರುತ್ತೆ, ಎಂಜಾಯ್ ಬೇರೆ ಇರುತ್ತೆ, ಎಲ್ಲ ಚೆನ್ನಾಗಿರುತ್ತೆ. ಮಾಡ್ತಾ ಇರ್ತೀವಿ ನೋಡಿ. ಮತ್ತು ನೀವು ಈ ಥರ ಫ್ರೆಂಡ್ಸ್ ಜೊತೆಗೆ ಯಾವಾಗ ಹೋದಾಗ ಯಾವ ರೀತಿ ಎಲ್ಲ ಎಂಜಾಯ್ ಮಾಡ್ತೀರಾ, ಏನು ಮಾಡ್ತೀರಾ ಅಂತೆಲ್ಲ ಕಮೆಂಟ್ ಮಾಡಿ ವಿಡಿಯೋ ಜೊತೆಗೆ. ವಿಶೇಷವಾಗಿ ಚಾನಲ್ ಯಾರನ್ನು ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡ್ದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್. ಒಬ್ಬೊಬ್ರದೇ ಒಂದು ಸಜೆಷನು, ಅದು ಫಸ್ಟ್ ಮಾಡೋಣ, ಇದು ಫಸ್ಟ್ ಮಾಡೋಣ, ಟೊಮೊಟೊ ಹಾಕಂತೊಬ್ಬರು, ಆನಿಯನ್ ಹಾಕಂತ ಇನ್ನೊಬ್ಬರು, ನಿಂಬೆಹಣ್ಣು ಹುಳಿಹಿಂಡ ಅಂತ ಇನ್ನೊಬ್ಬರು. ಅದೇ ಇದು ಕುಷ್ಕ ರೆಡಿ ಮಾಡೋಕ್ಕೆ ಸ್ವಲ್ಪ ಹಿಂದೆ ಮುಂದೆ ಆಗಿದೆ ವೀಡಿಯೋ, ಕ್ಷಮೆ ಇರಲಿ. ಆ್ಯಕ್ಚುಲಿ ಇಂಥ ಒಂದು ವೀಡಿಯೋ ಮಾಡೋಕ್ಕಾದ್ರೆ ಸ್ಪೆಷಲಾಗಿರಲೇಬೇಕು ಕಂಟೆಂಟ್ ಕ್ರಿಯೇಟ್ ಮಾಡೋಕ್ಕೆ. ಬಟ್ ನಾವು ಹೊರಗಡೆ ಹೋಗಿರೋ ಕಾರಣ ಮೆಮೊರಿ ಇರಲಿ ಅಂಥೇಳಿ ಒಂದು ವೀಡಿಯೋ ಮಾಡೋಕ್ಕಷ್ಟೇ. ಇಲ್ಲಿ ಆಗ್ತಾಯಿದೆ ನೋಡ್ತಿರ್ಬೋದು. ನಮ್ಮ ಪಕ್ಕದಲ್ಲಿ ಬೇರೆ ಕೂಡ ಬಂದಿದ್ದರು. ಇದೊಂಥರ ಗ್ರೀನ್ ಏರಿಯಾ, ಅಲ್ಲಿ ಬಂದಿರೋರು ಎಲ್ಲರೂ ಆ ಏರಿಯಾ ಮಾತ್ರ ಪಾರ್ಟಿ ಮಾಡೋಕ್ಕೆ ಕೂತ್ಕೊಂಡಿರ್ತಾರೆ. ತುಂಬ ಫನ್ ಕೂಡ ಕ್ರಿಯೇಟ್ ಆಗುತ್ತೆ, ಚೆನ್ನಾಗಿರುತ್ತೆ. ಎಲ್ಲ ಆಲ್ಮೋಸ್ಟ್ ಎಲ್ಲರೂ ಸೇರಿರ್ತೀವಿ. ಅಡುಗೆ ರೆಡಿ ಆಗ್ತಾ ಬರ್ತಾ ಇದೆ, ಇನ್ನೇನು ಪಾರ್ಟಿ ಮಾಡೋಕ್ಕೆ ತಯಾರಾಗಿದ್ದೀವಿ. ಈ ಎಣ್ಣೆ ಬೇರೆ ಬರುತ್ತೆ, ಎಣ್ಣೆ ಇಲ್ಲಾಂದ್ರೆ ಪಾರ್ಟಿನೇ ಇರಲ್ಲ, ಪಾರ್ಟಿ ಇರಲಿಲ್ಲ ಅಂದರೆ ಎಣ್ಣೆ ಇರಲ್ಲ, ಆ ರೀತಿ ಇರುತ್ತೆ. ಅದೆಲ್ಲ ಸ್ವಲ್ಪ ರೆಕಾರ್ಡ್ ಮಾಡಬಾರ್ದು ಅಂತಲೇ ಮಾಡಲಿಲ್ಲ ಅಷ್ಟೇ. ಅಷ್ಟು ಬಿಟ್ಟರೆ ಬೇರೆ ವಿಷಯ ಏನಿಲ್ಲ. ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದ್ವಿ. ಈ ರೀತಿ ಹೊರಗಡೆ ಹೋದಾಗ ಎಂಜಾಯ್ ಮಾಡೋದು ವಿಷಯನೇ ಬೇರೆ ಇರುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಓವರಾಲ್ ಆಗಿ ಒಂದು ಎಕ್ಸ್ಪೀರಿಯೆನ್ಸ್ ಆಗಿದ್ದೇನೆಂದರೆ, ನಾವು ಯಾವುದೇ ಒಂದು ಕಾರಣಕ್ಕೂ ಹೊರಗಡೆ ಹೋಗ್ದೇ ಈ ರೀತಿಯಾಗಿ ನಾವೇ ಅಡುಗೆ ಮಾಡ್ಕೊಂಡು ಹೊರಗಡೆ ಇದ್ದಾಗ ಪಾರ್ಟಿ ಮಾಡಿಕೊಂಡ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಕೊನೆಗೂ ಎಲ್ಲ ಸೇರಿದ್ರು, ಪ್ಲೇಟಲ್ಲಿ ಪಲಾವು, ಚಿಕನ್ನು, ರೋಟಿ ಇಟ್ಕೊಂಡು ಊಟ ಮಾಡೋಕ್ಕೆ ಕೂತ್ಕೊಂಡು ಲೈಟಾಗಿ ಸ್ವಲ್ಪ ಆರೋಗ್ಯಕ್ಕೆ ಹಾನಿಕರ ಅಂತ ಗೊತ್ತಿದ್ರೂ ಮದ್ಯಪಾನ ಬಿಡಲ್ಲ. ತುಂಬ ಜನ ಅಭ್ಯಾಸ ಇರುತ್ತೆ, ಕೆಲವರು ಅಭ್ಯಾಸ ಇದ್ದರೆ ಇರಲಿಲ್ಲ. ಆದರೆ ಅಭ್ಯಾಸ ಇರೋರು ಮಾತ್ರ ಲೈಟಾಗಿ ಊಟದ ಜೊತೆಗೆ ಒಂಥರ ಜ್ಯೂಸ್ ಕೊಡ್ದಂಗೆ ತೊಗೊತಾ ಇದ್ರು. ಚಿಕನ್ ಅಂತೂ ಫುಲ್ಲು ಚೆನ್ನಾಗಾಗಿತ್ತು, ಸ್ವಲ್ಪ ಗ್ರೇವಿ ಬಿಟ್ರೆ. ಓವರಾಲ್ ಆಗಿ ಪಾರ್ಟಿ ಅಂತ ತುಂಬ ಎಂಜಾಯ್ ಮಾಡಿದ್ದಕ್ಕೊಂದು ಸಾರ್ಥಕ ಆಯಿತು. ಯಾಕಂದರೆ ಯಾವುದೇ ಒಂದು ಗಲಾಟೆ ಇಲ್ದೇ ತುಂಬ ಅಚ್ಚುಕಟ್ಟಾಗಿ ನೀಟಾಗಿ ಊಟ ಮಾಡ್ಕೊಂಡು ಪಾರ್ಟಿ ಮಾಡಿಕೊಂಡು ಕೊನೆಗೆ ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿದ್ವಿ. ಕೊನೆಗೆ ಥ್ಯಾಂಕ್ ಯು ವೆರಿ ಮಚ್. ವಿಡಿಯೋ ನೋಡಿರೋದಕ್ಕೆ ತುಂಬ ಖುಷಿ ಆಯಿತು. ಏನೇ ಆಗಲಿ